First of all, thank you so much, sir. Appreciate ಮಾಡಿದ್ದಕ್ಕೆ. I'm really very glad. And ಎಲ್ಲ ಮಾಧ್ಯಮ ಮಿತ್ರರಿಗೂ ಇಲ್ಲಿ ಬಂದ ಹಿರಿಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಚೈತ್ರ ತೋಟದಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಫಸ್ಟ್ ಸೆಂಟೆನ್ಸ್ ನಾನು ಎಲ್ಲಿ ಹೋದ್ರು ಹೇಳ್ತೀನಿ, ಬಿಕಾಸ್ ನನ್ನ ಹೆಸರು ನಿಮ್ಗೆಲ್ಲರಿಗೂ ನೆನಪಿರಲಿ ಅಂತ. ಮೂಲತಃ ಹುಬ್ಬಳ್ಳಿಯವಳು. ಸೊ ಉದೋ ಉದೋ ಸಾಂಗ್ ನನಗಂತೂ ಸಿಕ್ಕಾಪಟ್ಟೆ ಸೆಂಟಿಮೆಂಟ್ ಸಾಂಗ್ ಅಂದ್ಕೊಳ್ಳಿ. ಈ ಸಿನಿಮಾದಲ್ಲಿ ಎಲ್ಲ 5 ಸಾಂಗ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ಲಿರಿಕ್ಸ್ ಆಗಿರ್ಬೋದು, ದ ಬ್ಯಾಕ್ಗ್ರೌಂಡ್ ಸ್ಕೋರ್, ಸಿಂಗರ್ಸ್ ಎಲ್ಲ ಸೂಪರ್ಬ್ ಆಗಿ ಹಾಡಿದ್ದಾರೆ. ನನಗೆ ಲೈಕ್ ಫಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ನಾನು ಕಂಟೆಂಟ್ಗಿಂತ ಮುಂಚೆ ಐ ವುಡ್ ಟೇಕ್ ಸಾಂಗ್ಸ್. ಸೊ ಆ್ಯಂಡ್ ಕಮಿಂಗ್ ಟು ದ ಕಂಟೆಂಟ್, ನನಗೆ ನನ್ನ ಪಾತ್ರ ಇದರಲ್ಲಿ ಅಂದರೆ ಒಂದು ಹುಡುಗಿ ಹಿಂದೆ ಮುಂದೆ ಯಾರೂ ಇಲ್ಲದೆ ಅವಳು ಎಷ್ಟು ಕಷ್ಟಪಡ್ತಾಳೆ ಜೀವನದಲ್ಲಿ. ಅವಳು ಆ ತೀರಾ ಕಷ್ಟದಲ್ಲಿರುವಾಗ ಏನು ತಿರುವು ಕಾಣ್ತಾಳೆ, ಆಗ ಬರ್ತಾನೆ ನಾಯಕ. ಅವರು ಆ ಹುಡುಗಿಯ ಜೀವನನ ಹೇಗೆ ರೂಪಿಸ್ತಾನೆ, ಲೈಕ್ ನ್ಯೂ ಲೈಫ್ ಹೇಗೆ ಕೊಡ್ತಾನೆ ಆ ಹುಡುಗಿಗೆ ಅನ್ನೋದ್ರ ಮೇಲೆ ನಿಂತಿದೆ. ಅವ್ರ ಸ್ಟ್ರಗಲ್ಸ್ ಆಗಿರ್ಬೋದು ಎಲ್ಲ ಲೈಕ್ ಆ್ಯಪ್ಟ್ ಆಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಂದು ಡೈರೆಕ್ಟರ್ಸ್ ಜರ್ನಿ ಬಂದು ಬ್ರಹ್ಮ ರಾಕ್ಷಸದಿಂದ ಶುರುವಾಗಿದ್ದು, ನಾನು ಅದರಲ್ಲೊಂದು ಪ್ರಮುಖ ಪಾತ್ರನ ಮಾಡಿದ್ದೆ. ಅದು ತುಂಬಾ ಇಷ್ಟ ಆಗಿತ್ತು ನನಗೆ. ಸೊ ಇವ್ರ ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ, ಹಿ ನೆವರ್ ಕಾಂಪ್ರಮೈಸಸ್ ಫ್ರೇಮ್ ಟು ಫ್ರೇಮ್. ಐ ರಿಯಲಿ ಅಪ್ರಿಷಿಯೇಟ್ ಹಿಮ್. ಯಾವಾಗ್ಲೂ ಇದನ್ನೇ ಹೇಳೋದು, ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಅವರು ಬಿಡೋದೇ ಇಲ್ಲ. ನೀವು ಎಷ್ಟಾರ ಟೇಕ್ ತಗೊಳ್ಳಿ, ನೀವು 1 ಟೇಕಲ್ಲೇ ಮಾಡಿ ಅವ್ರಿಗೆ ಸ್ಯಾಟಿಸ್ಫೈ ಆದರೆ ಓಕೆ, ಇಲ್ಲ ಅದು ಬರೋ ತನಕ ಅವ್ರು ಬಿಡಲ್ಲ, ತಲೆ ಕೆಡ್ಸ್ಕೊಂಡು ಕೂತಿರ್ತಾರೆ. ಹಿ ಈಸ್ ರಿಯಲಿ ಡೆಡಿಕೇಟೆಡ್ ಟು ಹಿಸ್ ವರ್ಕ್. ಅವ್ರು ಪಟ್ಟಿರೋ ಸ್ಟ್ರಗಲ್ಸು, ನಾವು ಪಟ್ಟಿರೋ ಸ್ಟ್ರಗಲ್ಸ್ಗೆಲ್ಲ ಉತ್ತರ ಸಿಗಬೇಕು ಅಂದರೆ ನೀವು ಈ ಸಿನಿಮಾನ ಗೆಲ್ಲಿಸ್ಬೇಕು. ಅದೇ ಆಶಿಸ್ತೀನಿ ನಾನು. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಆ್ಯಂಡ್ ಈ ವೇದಿಕೆನ ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಚೈತ್ರ. ಹುಬ್ಳಿ ಭಾಷೆ ಮಾತಾಡಿಲ್ಲ ನೀವು? ಆಗ್ತಿತ್ತು ಇಲ್ಲ ಅಂತ ಹೇಳಿ ಮಾತಾಡ್ಲಿಲ್ಲ. ಚಲೋ ಆಗ್ತೈತೈತಿ. ಹುಬ್ಬಳ್ಳಿ ಮಂದಿ ಅದೇರಿ ಯಾರಾದ್ರೂ ಇಲ್ಲೇ? ಬಾಳ ಮಂದಿ ಅದಾರ. ಸೂಪರ್. ಹಂಗಂದ್ರೆ ಈ ಪ್ರಮೋಷನ್ಸ್ ಅಲ್ಲಿ ಇನ್ನೊಂದು ಪ್ರಮೋಷನ್ ಮಾಡ್ಕೊಂಡ್ಬಿಡೋಣ ಅನ್ನೋ ದುರಾಸೆ ಬಂತು. ಸೊ ಅದಕ್ಕೆ ಆಮೇಲೆ ಬೇಡ ಅನ್ನಿಸ್ತು. ಥ್ಯಾಂಕ್ ಯು ಚೈತ್ರ. ಆಲ್ ದ ವೆರಿ ಬೆಸ್ಟ್. ತಮ್ಗೆ ಒಳ್ಳೆದಾಗಲಿ. ಅಜಯ್ ಸರ್ ನ ಮಾತನಾಡ್ಸಿ. ಎಲ್ರಿಗೂ ನಮಸ್ಕಾರ. ಮೊದಲು ಹೇಳ್ದಂಗೆ ಬ್ರಹ್ಮರಾಕ್ಷಸದಲ್ಲಿ ಆಲ್ರೆಡಿ ನಾನು ಹೇಳಿದ್ದೆ. ನನ್ನ ಲೈಫ್ ಸ್ಟೈಲು ನಾನು ಇಲ್ಲಿವರೆಗೂ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ನಾನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋದು ಕನಸಿತ್ತು, ಮಿಲಿಟ್ರಿ ಸೇರಬೇಕು ಅನ್ನೋದಿತ್ತು. ಬಟ್ ನಾನು ನಿರ್ದೇಶಕನಾಗ್ತೀನಿ, ಇಲ್ಲಿವರೆಗೂ ಬರ್ತೀನಿ, ಒಂದು ಸಂಸ್ಥೆ ಕಟ್ತೀನಿ ಅಂತ ದೇವರೇ ನನಗೆ ಗೊತ್ತಿಲ್ಲ. ನನ್ನಿಂದ ಒಂದು ಸಿನಿಮಾ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಅದಕ್ಕೆ ಮೇನ್ ಬುನಾದಿ ಬಂದು ನಮ್ಮ ಅಪ್ಪ ಅಮ್ಮ. ಅದಕ್ಕೆ ಮೂಲ ಕಾರಣ ನನಗೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡಿರೋ ನಮ್ಮ ಅಜಯ್ ಸರು, ಆಮೇಲೆ ನಮ್ಮ MS ತ್ಯಾಗರಾಜ್ ಸರು, ನಮ್ಮ ಚಾಣು ಅಣ್ಣ ಅಂತ ಇದ್ದಾರೆ. ಮೇನಾಗಿ ನಮ್ಮ ತ್ಯಾಗಣ್ಣವರಪ್ಪ ಬಂದು ಮೋಹನ್ ಸರ್ ಅವರು, ಅಮ್ಮವ್ರು ಬಂದು ನನಗೆ ತುಂಬ ಬ್ಯಾಕ್ ಬೋನಾಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ನರ್ವಸ್ ಆಗ್ತಾ ಇದ್ದೀನಿ. ಆರಾಮಾಗಿ ಮಾತಾಡಿ. ಸ್ವಲ್ಪ ಹಿಂದೆ ರೆಸ್ಟ್ ಮಾಡಿ. ಆರಾಮಾಗಿ ಮಾತಾಡಿ. ನೀವು ಬಗ್ಗಿದ್ರೆ ಕ್ಯಾಮ್ರಾದವ್ರಿಗೆ ಮೂಮೆಂಟ್ ಕಷ್ಟ ಆಗತ್ತೆ. ಅದಕ್ಕೊಂದು ಚಿಕ್ಕ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಬ್ರಹ್ಮರಾಕ್ಷಸ ಆ್ಯಕ್ಚುಲಿ ರಿಲೀಸ್ ಆಗಬೇಕಾಯಿತು, ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ನಾವು ಅದ್ರ ಮೇಲೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಏನೋ ಲೈಫ್ ಸ್ಟೈಲ್ ಏನೋ ಚೇಂಜ್ ಆಗುತ್ತೆ ಅನ್ನೋದೊಂದಿತ್ತು, ಆಸೆ ಇತ್ತು ತುಂಬ. ಅಲ್ಲಿ ನಮ್ಮ ಇಡೀ ತಂಡಗೂ ಅದರ ಒಂದು ಆಸೆ ಇತ್ತು. ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ತುಂಬ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಆ ಟೈಮಲ್ಲಿ ಏನೋ ಒಂದು ಪಾಯಿಂಟ್ ಆಫಲ್ಲಿ ಒಂದು ವಿಷಯದಲ್ಲಿ ಶ್ರೀಕೃಷ್ಣನ ಬಗ್ಗೆ ಒಂದು ಥಾಟ್ ಬಂತು. ಯಾಕೆ ಒಂದು ಶ್ರೀಕೃಷ್ಣನ ಒಂದು ಟೈಟ್ಲ್ ಮೇಲೆ ಇಟ್ಕೊಂಡು ಒಂದು ಸಿನಿಮಾ ಮಾಡಬಾರ್ದು? ಏನಿಲ್ಲದೇನೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನನ್ನ ಮನಸ್ಸಲ್ಲಿ ಏನು ಒಂದು ಥಾಟ್ ಕೊಟ್ಟಿದ್ದಾನೆ ಭಗವಂತ, ಅದ್ರ ಮುಖಾಂತರ ಒಂದು ಸಿನಿಮಾನ ಶುರು ಮಾಡೋಣ ಅಂದಾಗ ನನ್ನ ಇಡೀ ಸಿನಿಮಾ ತಂಡ ಬ್ರಹ್ಮ ರಾಕ್ಷಸದಲ್ಲಿ ಏನು ಟೆಕ್ನಿಷಿಯನ್ ಆಗಿ ಎಲ್ಲ ಕೆಲಸ ಮಾಡಿದಾರೋ ಅವರೆಲ್ಲರೂ ಕೂಡ ಇಲ್ಲಿ ಇನ್ಕ್ಲೂಡಿಂಗ್ ಆಗಿ ಕೆಲಸ ಮಾಡಿದ್ದಾರೆ. ಎಡಿಟ್ರ್ ಒಬ್ರು ಬಿಟ್ಟು ಇನ್ನೆಲ್ಲ ಅದೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, MS ತ್ಯಾಗರಾಜ್ ಸರ್ ಆಗಿರ್ಬೋದು,
ಆಮೇಲೆ ಎಡಿಟರ್ ಬಂದು ಕೀರ್ತಿರಾಜು ಅಂತ, DA ಬಂತು ಪ್ರಜ್ವಲ್, ಕಲರ್ ಇದು DOP ಬಂದು ಅನಿರುದ್ಧ್ ಅವರು ಅಂತ, ಲಿರಿಕ್ಸ್ ಬಂದು MS ತ್ಯಾಗೇಶ್ವರು ಕೂಡ ನಮ್ಮ ಅಣ್ಣವರೇ ಮಾಡಿದ್ದಾರೆ. ಅದ್ರ ಜೊತೆಗೆ ಚಾಣಕ್ಯ ಆರ್ ಅಂತ ಅವರು ಮಾಡಿದ್ದಾರೆ. ಆಮೇಲೆ ತಿರ್ಗಾ ಅದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಂತ ಪ್ರದೀಪ್ ಪೂಜಾರಿ ಸರ್, ಆಮೇಲೆ ನಮ್ಮ ಚೈತ್ರ. ಅದೇ ಸಮಾರಂಭಗಳಲ್ಲಿ ಮಾತಾಡಿದ್ದೆ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಏನಾದ್ರು ತಪ್ಪಾಗಿ ಮಾತಾಡ್ದಲ್ಲಿ ಕ್ಷಮಿಸಿ. ನಾವೆಲ್ಲ ಒಂದು ಪುಟ್ಟ ರೈತರ ಮಕ್ಕಳು, ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲರೂ ಆಶೀರ್ವದಿಸಿ, ಎಲ್ಲರೂ ಒಂದು ಒಳ್ಳೇದು ಮಾಡಿದ್ದೆ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ನೋಡೋದಕ್ಕೆ ಖಡಕ್ ಆಗಿ ಕಾಣಿಸ್ತೀರಿ, ತೆರೆ ಮೇಲೂ ವಿಲನ್, ಮಾತ್ರ ಮಾತು ಸಾಫ್ಟ್ ಇದೆ. ಸರ್, ಸ್ನೇಹ ಅವ್ರು ಕೊಡಿ. ಪ್ರೊಡ್ಯೂಸರ್ ಡೈರೆಕ್ಟರ್ ತುಂಬಾ ಕನ್ಫ್ಯೂಷನ್ ಇದ್ದೀರಾ, ನಾನು ಮಾತಾಡಿಸ್ತೀನಿ, ಕೊಡಿ ಮೈಕ್. ಸ್ನೇಹ, ಶ್ರೀಕೃಷ್ಣ ಸಿನಿಮಾದಲ್ಲಿ ತಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಸಿನಿಮಾ, ಆಮೇಲೆ ಫಸ್ಟ್ ಟೈಮ್ ಈ ಥರ ಸ್ಟೇಜ್ ಮೇಲೆ ಕುತ್ಕೊಂಡು ಮಾತಾಡ್ತಿರೋದು. ಮತ್ತೆ ನನ್ನ ಕ್ಯಾರೆಕ್ಟ್ರು ತುಂಬಾ ಚೆನ್ನಾಗಿ, ಆ್ಯಕ್ಚುಲಿ ಒಂದು ಮುಗ್ಧತೆಯಿಂದ ಕೂಡಿದೆ. ಆಮೇಲೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತಾರವ ಒಂದು ಮೂವಿಲಿ ಎಂಟರ್ ಬರುತ್ತೆ ಗೊತ್ತಾ, ಮತ್ತೊಂದ್ಸಲಿ ಆ ಥರ ಒಂದು ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಸರ್, ಡೈರೆಕ್ಟರ್ ಸರ್. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾಗೆ ಬೇಕು. ಸೊ ಕನ್ನಡ ಸಿನಿಮಾನ ಉಳಿಸಿ ಅಂತ ಬೇಡ್ಕೊಳ್ತೀನಿ ಅಷ್ಟೇ. ಧನ್ಯವಾದಗಳು ಸ್ನೇಹ. ಈ ಕಡೆ ಪ್ರದೀಪ್ ಪೂಜಾರಿ ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಮಾತಾಡಿ. ಶ್ರೀಕೃಷ್ಣ ಸಿನಿಮಾ, ತಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಪೂಜಾರಿ. ನಾನು ಡೈರೆಕ್ಟ್ರು ಬ್ರಹ್ಮರಾಕ್ಷಸದಿಂದ ಫ್ರೆಂಡು. ಅದನ್ನ ಇಟ್ಕೊಂಡು ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ. ಹಾಗಾಗಿ ಶ್ರೀಕೃಷ್ಣದಲ್ಲೂ ಕರೆದ ಒಂದು ಪಾತ್ರ, ಮುಖ್ಯವಾದ ಪಾತ್ರನ ಕೊಟ್ಟಿದ್ರು. ಥ್ಯಾಂಕ್ ಯು ಡೈರೆಕ್ಟ್ರೆ, ನಿರ್ಮಾಪಕರಿಗೆ ಎಲ್ರಿಗೂ ಥ್ಯಾಂಕ್ ಯು. ಸಿರಿ ಮ್ಯೂಸಿಕಲ್ಲಿ ನಮ್ಮ ಸಾಂಗ್ ಯೂಟ್ಯೂಬ್ಗೆ ಬರ್ತಾ ಇರೋದಕ್ಕೆ ತುಂಬ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪ್ರದೀಪ್ ಅವರೇ, ಧನ್ಯವಾದಗಳು. ಸರೈ ಅವ್ರಿಗೆ ಹಾಡಿ ಅಂದ್ರೆ ಚೆನ್ನಾಗಿ ಹಾಡ್ತಾರೆ, ಮಾತಾಡಿ ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತಲ್ಲ. ಹೇಗಿತ್ತು ಈ ಹಾಡು ಹಾಡಿದ ಅನುಭವ? ಒಂದೆರಡು ಲೈನ್ ಏನಾದ್ರು ಹಾಡ್ತೀರಾ? ಹಾಡಿ. ಎಲ್ರಿಗೂ ನಮಸ್ಕಾರ. ಇದು ನಾನು ಆ್ಯಕ್ಚುಲಿ ಟ್ರ್ಯಾಕ್ ಹಾಡೋಕ್ಕೆ ಅಂತ ಹೋಗಿದ್ದು. ಈ ಸಿನಿಮಾದಲ್ಲಿ 2 ಸಾಂಗ್ ಹಾಡಿದ್ದೀನಿ. ಇದು ಒಂದು, ಹಾಗೆ ಇನ್ನೊಂದು ಸಿಚುವೇಶನಲ್ ಸಾಂಗ್ ಬರುತ್ತೆ, ಅದು ಕೂಡ ಹಾಡಿದ್ದೀನಿ. ಟೋಟ್ಲಿ ಡಿಫ್ರೆಂಟ್ ಜಾನರ್ ಸಾಂಗ್ಸು, ಸಿಚುವೇಶನ್ ಬೇಸ್ಡ್ ಇರೋದ್ರಿಂದ. ಈ ಮುಂಚೆ ನಂದು ರಿಲೀಸ್ ಆಗಿದ್ದೆಲ್ಲ ಹೆಚ್ಚಾಗಿ ಮೆಲೋಡಿ ಜಾನರ್ಸಲ್ಲಿ ಇತ್ತು. ದಿಸ್ ಇಸ್ ಒನ್ ಆಫ್ ದ ಡಿಫ್ರೆಂಟ್ ಜಾನರ್ಸ್ ನಾನು ಪ್ರಯತ್ನ ಪಟ್ಟಿರೋದ್ರಲ್ಲಿ. ಸೊ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್, ಆ್ಯಂಡ್ ಥ್ಯಾಂಕ್ಸ್ ಟು ತ್ಯಾಗರಾಜ್ ಸರ್ ಫಾರ್ ಕನ್ಸಿಡರಿಂಗ್ ಮೀ ಆ್ಯಂಡ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಒಂದೆರಡು ಲೈನ್ ಬಿಡಿಯಲ್ಲ ಹಾಗೆ ಹಾಡಿ. ಧಗ 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 ಉರಿವ ಕಣ್ಣು ಬಿಟ್ಟು ಬರ್ತಾಳವ್ವ, ಸಿಡಿ 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 ಸಿಡಿವ ಮತ್ತು ಇವಳ ಹೆಜ್ಜೆ ನೋಡವ್ವ, ಕೊಲೆಗಡು ಕರ ತಲೆಯ ಕಡಿದು ದುಷ್ಟ ದುರುಳರ ಮೂಳೆ ಮುರಿದು ಬರ್ತಾಳೋ ಬರ್ತಾಳೋ. ಧನ್ಯವಾದಗಳು ಸರೈ ಅವರೇ, ಆಲ್ ದಿ ವೆರಿ ಬೆಸ್ಟ್ ನಮಗೆ. ಥ್ಯಾಂಕ್ ಯು. ಇಲ್ಲ ಸರ್, ಬ್ರಹ್ಮರಾಕ್ಷಸಲ್ಲೂ ಹಾಡಿದ್ದೀನಿ. ಆ್ಯಂಡ್ ಬ್ರಹ್ಮರಾಕ್ಷಸಲ್ಲಿ ಆ್ಯಕ್ಚುಲಿ ನಾನು ಡಬ್ಡ್ ವರ್ಷನಲ್ಲಿ ಹಾಡಿದ್ದೆ. ಸೊ ಅದು ಕೇಳಿ ದೇ ಹ್ಯಾವ್ ಲೈಕ್ಡ್ ಇಟ್, ಆ್ಯಂಡ್ ಮತ್ತೆ ಈ ಸಿನಿಮಾಲಿ ಕನ್ಸಿಡರ್ ಮಾಡಿದ್ರು. ಅದು ಬಿಟ್ಟು ದಾಸರಳ್ಳಿ ಅಂತ ಅದರಲ್ಲೂ ಹಾಡಿದ್ದೀನಿ. ಆಮೇಲೆ ಈ ಕುಂಬಳಕಾಯಿಯಲ್ಲಿ ಇರೋ ಕಾಸನ್ನೆಲ್ಲ ತಗೊಂಡೋಗಿ ಸಿನಿಮಾ ನೋಡಿದ್ವಿ ಗೋವರ್ಧನ್ ಥಿಯೇಟರ್ ಜೋಗಿ ಫಿಲಮ್. ಅಲ್ಲಿ ಬರ್ತಾ ನಾನು ಗೆಳೆಯರಿಗೆ ಹೇಳ್ಕೊ ಬರ್ತಾ ಇದ್ದೆ. ಅವತ್ತು ಹಂಗೆ ಹೋಗಿದ್ವಿ ಮಚ್ಚ. ಇವತ್ತು ಶಂಕರ್ ಸರ್ ಇಲ್ಲಿ ಗಂಡ ತಾವು ಬಂದಿದ್ದಾರೆ. ಅವ್ರು ಯಾವ ಥರ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನ ಹೇಳ್ಬಿಡೋಣ ಅಂತ ಅನಿಸ್ತು. ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಇದು ಗೆಳೆತನನೇ, ಇದು ಫ್ರೆಂಡ್ಶಿಪ್ ಇಲ್ಲ ಅಂದ್ರೆ ಇದಿಲ್ಲ. ಅವ್ರ ಫ್ರೆಂಡ್ಶಿಪ್ಗೆ ಮತ್ತೆ ಅವ್ರ ಕೆರಿಯರ್ ಉದ್ದಕ್ಕೂ ನಾನು ಇರಬೇಕು ಅಂತ ಭಾವಿಸ್ತೀನಿ. ಅದು ಅವ್ರ ಸಪೋರ್ಟ್ ತುಂಬ ಇರಬೇಕು. ನಾನಂತೂ ಇರ್ತೀನಿ, ತಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡ್ತೀನಿ ಅದನ್ನ. ನಮ್ಗೆ ಗೆಳೆತನ ಹೇಗೆ ಇರಲಿ, ಇನ್ನು ತುಂಬ ಹೆಚ್ಚೆಚ್ಚು ಸಿನಿಮಾಗಳು ಅವ್ರು ಮಾಡಲಿ. ಇನ್ನು ತುಂಬ ಜನ ಗೆಳೆಯರಿದ್ದಾರೆ, ನಾವೆಲ್ಲರೂ ಹಿರಿಯರು. ಅಪ್ಪಾಜಿ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ಥರ ದೊಡ್ಡ ಸಿನಿಮಾಗಳು ಮಾತ್ರ ಸಪೋರ್ಟ್ ಮಾಡ್ತೀನಿ ಅಲ್ಲದೆ ಯಾರೇ ಒಬ್ಬ ಸಣ್ಣ ವ್ಯಕ್ತಿ ಕೂಡ ಇಷ್ಟು ಚೆನ್ನಾಗಿ ರೀಚ್ ಕೊಡ್ತಾ ಇದ್ದಾರೆ ಅಪ್ಪಾಜಿ. ಅವರು ಈ ಸಲ ನಾಗೇಂದ್ರ ಅಪ್ಪಾಜಿಗಳು, ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಿಂಗೆ ಸುಮಾರು ಜನ ಬೆಳೆಸ್ಬೇಕು ಅಂತ ಕೇಳ್ತೀನಿ.
ನಾವು ಇಂಟೀರಿಯರ್ ವುಡ್ ವರ್ಕ್ ಮಾಡ್ತಾ ಇದ್ದೀವಿ, ವುಡ್ ವರ್ಕ್ ಇದಿಲ್ಲ. ಮತ್ತೆ ಇಲ್ಲಿ ನಿರ್ಮಾಪಕ ಅಂದ್ರೆ ಎಲ್ಲರೂ ನಿರ್ಮಾಪಕರು ಈ ಚಿತ್ರದಲ್ಲಿ, ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಒಬ್ಬರ ಒಂದು ಶ್ರಮ ಅಲ್ಲ. ನಾನು ಇದು ನನ್ನ 44ನೇ ಸಿನಿಮಾ, ಖುಷಿ ವಿಷಯ ಇದು. ಶ್ರೀಕೃಷ್ಣ ಜಗತ್ತಿನ ಪರಿವರ್ತನೆ ಅನ್ನೋ ವಿಷಯನ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾರೆ, ಈ ಪರಿವರ್ತನೆಗಳು ಹೇಗೆ ನಡೀತಾ ಇದೆ ಇವತ್ತಿನ ಸಂದರ್ಭದಲ್ಲಿ, ಯೂತ್ಸ್ ನಾವು ಎಲ್ಲರೂ ಯಾವ ಥರ ಪರಿಣಾಮ ಅಂದರೆ ಒಂದು ಕೆಟ್ಟದ್ದು ಒಳ್ಳೆಯದು ಜಗತ್ತಿನಲ್ಲಿ ತುಂಬ ನಡೀತಾ ಇದೆ. ಅದರಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಈ ಹುಡುಗರುಗಳೆಲ್ಲ ಏನೋ ಒಂದು ಮಾಡಿಕೊಂಡು ಒಂದು ವ್ಯವಸ್ಥೆನ ಹೇಗೆ ಚೇಂಜ್ ಮಾಡೋಕ್ಕೆ ಹೊರಡ್ತಾರೆ ಅಂದರೆ, ಶ್ರೀಕೃಷ್ಣ ಹೇಳಿರೋ ಮಾತು ಪರಿವರ್ತನೆಯೇ ಜಗತ್ತಿನ ನಿಯಮ ಅಂತಿದೆಯಲ್ಲ, ಆ ವಿಷಯನ ಇದರಲ್ಲಿ ತಿಳಿಸಕ್ಕೆ ಹೊರಡಿರೋದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಆಗಿ ಇವರೆಲ್ಲರೂ ಸೇರಿಕೊಂಡು ಹೇಗೆ ಮುಂದುವರಿತಾ ಇದ್ದಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಹಾಗೆ ಎಲ್ಲ ಹೊಸ ಕಲಾವಿದರು ಇದರಲ್ಲಿ ಮಾಡಿರೋದು. ಜೊತೆಗೆ ಡೈರೆಕ್ಟರ್ ಶಂಕರ್ ಅವರೇ ಇದಕ್ಕೆ ನಿರ್ಮಾಪಕರಾಗಿ, ಜೊತೆಗೆ ನಿರ್ದೇಶಕರಾಗಿ, ಹೀರೋ ಆಗಿ ಎಲ್ಲ ವಿಷಯದಲ್ಲೂ ತನ್ನ ಒಂದು ಅಸ್ತಿತ್ವನ ಕಾಪಾಡಿಕೊಂಡು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದೆ. 5 ಹಾಡುಗಳನ್ನು ಒಂದೊಂದು ಸಿಚುವೇಶನ್ ವೈಸ್ನಲ್ಲೇ ಎಲ್ಲ ಮಾಡಿ